ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈಗ CSK ಫ್ಯಾನ್ಸ್ಗೆ ಒಂದು ಡೌಟ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಏನಕ್ಕೆ ಅಂದ್ರೆ ಈಗ ನೋಡ್ಬೋದು, ರಾಜಸ್ಥಾನ್ ರಾಯಲ್ಸ್ ಇಂದ ಸಂಜು ಸ್ಯಾಮ್ಸನ್ ಅಂದ್ರೆ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಎತ್ಕೊಂಡು ಈಗ CSK ಗೆ ಹಾಕೊಂಡಿದ್ದಾರೆ. ಸೊ ನಿಮ್ಗೆಲ್ಲೊಂದು ಡೌಟ್ ಕೂಡ ಸ್ಟಾರ್ಟ್ ಆಗಿರುತ್ತೆ, ಈ ಸಲ IPL ಸೀಸನ್ ಅಲ್ಲಿ CSK ಗೆ ಸಂಜು ಸ್ಯಾಮ್ಸನ್ ಯಾವ ತರ ಪರ್ಫಾರ್ಮ್ ಮಾಡ್ಬೋದು, ಇವ್ರನ್ನ ಏನಕ್ಕೆ ಈ ಸಲ CSK ಟೀಮ್ ಇವ್ರನ್ನ ಹಾಕೊಂಡಿದೆ ಅಂತ ತುಂಬಾ ಜನ ಈಗಾಗಲೇ ಹೇಳ್ತಿದ್ದಾರೆ. ಸಂಜು ಸ್ಯಾಮ್ಸನ್ ಬಂದಿರೋದು ತುಂಬಾ ಒಳ್ಳೇದಾಗಿದೆ. ಅದಾದ್ಮೇಲೆ ಫ್ಯೂಚರ್ ಧೋನಿನ ರಿಪ್ಲೇಸ್ ಕೂಡ ಮಾಡ್ಬೋದು ಅಂತ. ಏನಕ್ಕೆ ಅಂತ ಒಂದೊಂದಾಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮುಂದೆ ಕೂಡ ತಿಳ್ಕೊಳ್ತಿರಬಹುದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಈ ಸಲ ನೋಡಿ ಹೆಂಗಾಗಿದೆ ಅಂದ್ರೆ, ರಾಜಸ್ಥಾನ್ ರಾಯಲ್ಸ್ ಇಂದ ಸಂಜು ಸ್ಯಾಮ್ಸನ್ ಕೊಟ್ಟಿದ್ದಾರೆ. ಈಗ CSK ಅಂದ್ರೆ ರವೀಂದ್ರ ಜಡೇಜಾನ ರಾಜಸ್ಥಾನ್ ರಾಯಲ್ಸ್ ಗೆ ಸುಮಾರು 18 ಕೋಟಿ ಕೊಟ್ಟೆನೋ ಅವರು ಪರ್ಚೇಸ್ ಕೂಡ ಮಾಡಿದರೆ. ಒಂಥರ ಬಿಗ್ ಚೇಂಜಸ್ ನ ಕೂಡ ಮಾಡ್ಕೊಂಡಿದ್ರೆ. ರವೀಂದ್ರ ಜಡೇಜಾ ಆ ಕಡೆ ಹೋಗಲ್ಲ ಅಂತ ಅಂದಿದ್ರು, ಆದ್ರೆ ಈಗ ಟೀಮ್ ಅನ್ನ ಚೇಂಜ್ ಮಾಡಿರೋದು ತುಂಬಾ ಫ್ಯಾನ್ಸಿಗೆ ಇಲ್ಲಿ ಒಂಥರ ಕನ್ಫ್ಯೂಸ್ ಕೂಡ ಆಗ್ಬಿಟ್ಟಿದೆ. ಏನಕ್ಕೆ ರವೀಂದ್ರ ಜಡೇಜಾ ಹೋಗ್ಬಿಟ್ರು ಅಂತ. ಮತ್ತೆ ಇನ್ನೂ ಕೆಲವರು ಹೋಗ್ಲಿ ಬಿಡುಗರು, ಸಂಜು ಸ್ಯಾಮ್ಸನ್ ಒಬ್ಬ ಒಳ್ಳೆ ಬ್ಯಾಟರ್ ಕೂಡ ನಮಗೆ ಬೇಕಾಗಿತ್ತು. ಈಗ ಸಂಜು ಸ್ಯಾಮ್ಸನ್ ಓಪನರ್ ಆಗಿ CSK ಗೆ ಎಂಟ್ರಿ ಕೊಟ್ಟಿರೋದು ಒಂದು ಪ್ಲಸ್ ಕೂಡ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಸಂಜು ಸ್ಯಾಮ್ಸನ್ CSK ಗೆ ಏನಕ್ಕೆ ಪರ್ಚೇಸ್ ಮಾಡಿದಾರೆ ಅಂದ್ರೆ, ಇಲ್ಲಿ ನೋಡ್ಬೋದು ಇವರು 3 ತರ ಇಲ್ಲಿ ಕೆಲಸ ಕೂಡ ಮಾಡ್ತಾರೆ. ಸಂಜು ಸ್ಯಾಮ್ಸನ್ ಒಂದು ಕ್ಯಾಪ್ಟನ್ಸಿ ಮಾಡಿ ಕೂಡ ಗೊತ್ತು, ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಅವರು ಕ್ಯಾಪ್ಟನ್ ಕೂಡ ಆಗಿದ್ರು. ಸೊ ಕ್ಯಾಪ್ಟನ್ಸಿ ಕೆಲಸ ಕೂಡ ಗೊತ್ತು. ಅದಾದ್ಮೇಲೆ MS ಧೋನಿನ ನೆಕ್ಸ್ಟ್ ಅವರು ರಿಪ್ಲೇಸ್ ಕೂಡ ಮಾಡ್ಬೋದು. ಅಂದ್ರೆ ಈಗ ನೋಡ್ಬೋದು MS ಧೋನಿ ಅವರು ಕೆಲವೊಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡ್ತಿದ್ದಾರೆ, ನೆಕ್ಸ್ಟ್ ಇಂದ ಮತ್ತೆ ನಾನು ಆಡಲ್ಲ, ಇದು ಲಾಸ್ಟ್ IPL ಅಂತ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಇದನ್ನೇ ಹೇಳಿದೆ. ತುಂಬಾ ಜನ ಇಲ್ಲ ಗುರು ಅವ್ರು ಎಲ್ಲಿ ಹೇಳಿದ್ದಾರೆ MS ಧೋನಿ ಹಾಗೆ ಅಂತ ಕಮೆಂಟ್ ಅನ್ನ ಕೂಡ ಮಾಡಿದ್ರೆ, ಗೂಗಲ್ ನ ಸ್ಕ್ರೀನ್ ಶಾಟ್ ಇಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಕೂಡ ಮಾಡ್ಕೊಳ್ಳಿ. ಅದೇ ಹೇಳಿರೋದು. ಅಂದ್ರೆ ಲೀಕ್ಸ್ ಗಳು ಬರ್ತಿದೆ, ಪ್ರತಿ ಇಯರ್ ಕೂಡ ಲೀಕ್ಸ್ ಗಳು ಕೂಡ ಬರ್ತಿರುತ್ತೆ. ಆದ್ರೆ ಈ ಸಲ ಧೋನಿ ಏನ್ ಹೇಳಿದ್ರೆ ಅಂದ್ರೆ, ಸೊ ಅಂದ್ರೆ ಎನರ್ಜಿ ಕೂಡ ಕಡಿಮೆ ಆಗ್ತಿದೆ, ನಂಗೆ ಆಡಕ್ಕಷ್ಟು ಶಕ್ತಿ ಕೂಡ ಇಲ್ಲ, ಹಾಗಾಗಿ ಈ ಸೀಸನ್ ಒಂದು ಆಡ್ತೀನಿ, ಎಲ್ಲಾ ಮ್ಯಾಚ್ ಅಲ್ಲಿ ಕೂಡ ಅವೈಲೇಬಲ್ ಇರ್ತೀನಿ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಇಂದ ಏನಾದ್ರು ಧೋನಿ ಫುಲ್ ರಿಟೈರ್ಮೆಂಟ್ ಅನ್ನ ತಗೋಬಿಟ್ರು IPL ಇಂದ ಅಂದ್ರೆ, ಆ ಪ್ಲೇಸ್ಗೆ ಸಂಜು ಸ್ಯಾಮ್ಸನ್ ಕೂಡ ಕೆಲಸ ಕೂಡ ಮಾಡ್ಕೊಡ್ತಾರೆ ವಿಕೆಟ್ ಕೀಪರ್ ಆಗಿ. ಅದಾದ್ಮೇಲೆ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಹೌದು, ಅಂದ್ರೆ ಓಪನರ್ ಆಗಿ ಕೂಡ ಆಡ್ತಾರೆ. ಸೊ 3 ತರ ಬೆನಿಫಿಟ್ ಕೂಡ ಇದೆ. ಹಾಗಾಗಿ CSK ಟೀಮ್ ಇಲ್ಲಿ ಸಂಜು ಸ್ಯಾಮ್ಸನ್ ಪರ್ಚೇಸ್ ಕೂಡ ಮಾಡಿದೆ, ಅದು ಪ್ಲಸ್ ಕೂಡ ಆಗುತ್ತೆ CSK ಗೆ. ಅದಾದ್ಮೇಲೆ ನಿಮ್ಗೆ ಗೊತ್ತಿರಂಗೆ ಬ್ಯಾಟಿಂಗ್ ಅಲ್ಲಿ ಒಂದ್ಸಲಿ ಸಂಜು ಸ್ಯಾಮ್ಸನ್ ಸೆಟ್ ಆಗ್ಬಿಟ್ರು ಅಂದ್ರೆ ಹಿಗ್ಗ ಮುಗ್ಗ ಹೊಡಿಯೋ ಪ್ಲೇಯರ್ ಕೂಡ ಆಗಿದ್ದಾರೆ. ಔಟ್ ಆದ್ರು ಅಂದ್ರೆ ವಿತಿನ್ 10 ಇಲ್ಲ ಅಂದ್ರೆ 25 ಒಳಗೆ ಔಟ್ ಕೂಡ ಆಗಿದ್ದಾರೆ. ನೀವು ಅದನ್ನ T20 ವರ್ಲ್ಡ್ ಕಪ್ ಅಲ್ಲಿ ಕೂಡ ನೋಡಿದಿರಾ. ಆಡಕ್ ನಿಂತರು ಅಂದ್ರೆ ಸ್ಟಾರ್ಟಿಂಗ್ ಇಂದನೇ ಕೂಡ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಇವರು ಯಾರಿಗೆ ಸಕ್ಕತ್ತಾಗಿ ಹೊಡಿತಾರೆ ಅಂದ್ರೆ ಸ್ಪಿನ್ನರ್ಸ್ ಗೆ ಅಂತ ಇವರು ಹಿಗ್ಗ ಮುಗ್ಗ ಚಚ್ಬಿಡ್ತಾರೆ. ಕೆಲವು ಬ್ಯಾಟ್ಸ್ಮನ್ಸ್ ಗಳು ಸ್ಪಿನ್ ಗೆ ಸಖತ್ ಸ್ಟ್ರಗಲ್ ಮಾಡ್ತಾರೆ. ಆದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ಸ್ಪಿನ್ನರ್ಸ್ ನ ಎತ್ತಾಕೊಂಬನ್ನಿ ಹೆಂಗ್ ಹೊಡಿಬೇಕು ಅನ್ನೋದು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಮತ್ತೆ ಓಪನರ್ ಆಗಿ ಕೂಡ ಬರ್ತಿರೋದ್ರಿಂದ CSK ಗೆ ಇದು ಎಲ್ಲೋ ಒಂದ್ ಕಡೆ ಪ್ಲೇಸ್ ಕೂಡ ಆಗ್ಬೋದು. ಈ ಸಲ ಓಪನರ್ ಆಗಿ CSK ಇಂದ ಯಾರು ಸಂಜು ಸ್ಯಾಮ್ಸನ್ ಮತ್ತೆ ಆಯುಷ್ ಮಾತ್ರ ಓಪನರ್ ಆಗಿ ಬರ್ತಿದಾರೆ ಅಂತ ಕೆಲವೊಂದು ನ್ಯೂಸ್ ಗಳು ಕೂಡ ಇದೆ. ಅದಾದ್ಮೇಲೆ ಎರಡನೇದಾಗಿ ಪ್ಲಸ್ ಏನಾಗುತ್ತೆ ಅಂದ್ರೆ, ಈಗ ಋತುರಾಜ್ ಗೈಕ್ವಾಡ್ ಇದಕ್ಕೆ CSK ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೆ ಕೆಲವೊಂದು ಸಜೆಷನ್ ಕೂಡ ಕೊಡ್ಬೋದು ಆನ್ ಫೀಲ್ಡ್ ಅಲ್ಲೇ ಯಾವ ತರ ಆಡಿಸ್ಬೇಕು ಏನೋ ಅಂತ. ಸೊ ಹಾಗಾಗಿ ಒಂಥರ ಇಲ್ಲಿ CSK 2 ಕ್ಯಾಪ್ಟನ್ಸಿ ವರ್ಕ್ ಮಾಡೋ ತರ ಕೂಡ ಆಗುತ್ತೆ. ಸೊ ಹಾಗಾಗಿ CSK ಇದನ್ನು ಒಂದು ಕೂಡ ನೋಡಿರುತ್ತೆ ಬೈ ಮಾಡೋಕ್ಕಿಂತ ಮುಂಚೆ. ಮತ್ತೆ ನಿಮ್ಗೆ ಗೊತ್ತಿರಂಗೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಸುಮಾರು ವರ್ಷ ಕ್ಯಾಪ್ಟನ್ಸಿನ ಕೂಡ ಲೀಡ್ ಮಾಡಿದ್ದಾರೆ. ಹಾಗಾಗಿ ಈ ಎಕ್ಸ್ಪೀರಿಯನ್ಸ್ CSK ಗೆ ಇನ್ನೂ ಒಂದ್ ಕಡೆ ಪ್ಲೇಸ್ ಆಗ್ಬಿಡುತ್ತೆ. ಮತ್ತೆ ಸಂಜು ಸ್ಯಾಮ್ಸನ್ ಕಡೆ ಒಂದು ಅಗ್ರೆಸಿವ್ ಬ್ಯಾಟಿಂಗ್ ಕೂಡ ನಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಬರ್ತಾರ, ಪವರ್ ಪ್ಲೇ ಕೂಡ ಸಖತ್ತಾಗಿ ಆಡ್ಕೊಡ್ತಾರೆ ಸ್ಟಡಿ ಆಗಿಬಿಟ್ರು ಅಂದ್ರೆ. ಅದಾದ್ಮೇಲೆ ಪವರ್ ಪ್ಲೇ ಮುಗಿದ್ಮೇಲೆ ಕೂಡ ಅಷ್ಟೇ CSK ಒಬ್ಬ ಬ್ಯಾಟ್ಸ್ಮನ್ ಕೂಡ ಆಗಬೇಕಿತ್ತು, ಸಖತ್ತಾಗಿ ನಿಂತ್ಕೊಂಡು ಆಡೋ ಪ್ಲೇಯರ್ ಕೂಡ ಆಗಬೇಕಿತ್ತು. ಆದ್ರೆ ಆ ಕೆಲಸನ ಕೂಡ ಇಲ್ಲಿ ಸಂಜು ಸ್ಯಾಮ್ಸನ್ ಅಚ್ಚುಕಟ್ಟಾಗಿ ಕೂಡ ಮಾಡ್ಕೊಡ್ತಾರೆ ಗುರು. ಒಂದೇ ಒಂದು ಸಲ ಸೆಟ್ ಆದ್ರು ಅಂದ್ರೆ ಲಾಸ್ಟ್ ತನಕ ಆಡೋ ಪ್ಲೇಯರ್ ಕೂಡ ಆಗಿದ್ದಾರೆ. ಹಾಗಾಗಿ ಇದಕ್ಕೋಸ್ಕರ ತುಂಬಾ ಜನ ಈಗಾಗಲೇ ಫ್ಯಾನ್ಸ್ ಗಳು ಏನಂತಿದ್ದಾರೆ, ತಮ್ಮ ಫೀಡ್ಬ್ಯಾಕ್ ಅನ್ನ ಹೇಳ್ತಿದ್ದಾರೆ ಅಂದ್ರೆ, ಗುರು ರವೀಂದ್ರ ಜಡೇಜಾ ಆಗಿದ್ರೆ ಬ್ಯಾಟಿಂಗ್ ಅಲ್ಲಿ ಸುಮಾರು ಒಂದು ಎಷ್ಟು 5ನೇ ಪ್ಲೇಸ್ 6ನೇ ಪ್ಲೇಸ್ ತುಂಬಾ ಕೆಳಗೆ ಬರ್ತಾ ಇದ್ರಲ್ಲ. ಸೊ ಅದು ಕೂಡ ಒಂದು ಮೈನಸ್ ಆಗ್ತಾ ಇತ್ತು. ಅದಾದ್ಮೇಲೆ ಬೌಲಿಂಗ್ ಅಲ್ಲಿ ಕೂಡ ಬೌಲಿಂಗ್ ಮಾಡ್ತಾ ಇದ್ರು, ಆದ್ರೆ ಅಂತ ಏನೊಂದು ಪ್ರದರ್ಶನ ನಮಗೆ ನೋಡಕ್ಕೆ ಸಿಗ್ತಾ ಇರಲಿಲ್ಲ. ಆದ್ರೆ ಸಂಜು ಸ್ಯಾಮ್ಸನ್ ಇಂದ ನಮಗೆ ಇಲ್ಲಿ 2-3 ಬೆನಿಫಿಟ್ ಕೂಡ ಇದೆ. ಹಾಗಾಗಿ ಸಂಜು ಸ್ಯಾಮ್ಸನ್ ಈ ಸಲ CSK ಟೀಮಿಗೆ ಬಂದಿದ್ದು ಒಂದ್ ಕಡೆ ಪ್ಲಸ್ ಕೂಡ ಆಗಿದೆ ಅಂತ ನಾನು ಅದನ್ನೇ ಹೇಳ್ತೀನಿ. ಮತ್ತೆ ಈಗ ಟೀಮ್ ಕೂಡ ಅದನ್ನ ನೋಡಿ ಅವ್ರನ್ನ ಪರ್ಚೇಸ್ ಕೂಡ ಮಾಡುತ್ತೆ. ಫ್ಯಾನ್ಸ್ ಕೂಡ ತುಂಬಾ ಜನ ಈಗಾಗಲೇ ಆ ಫೀಡ್ಬ್ಯಾಕ್ ಅನ್ನ ಹೊರಗೆ ಹಾಕ್ತಿದ್ದಾರೆ. ರೀಸೆಂಟ್ ಆಗಿ ನನ್ನ ಚಾನಲ್ ಅಲ್ಲಿ ಒಂದು ಕಮ್ಯುನಿಟಿ ಪೋಲ್ ನ ಕೂಡ ಹಾಕಿದೆ. ಅದರಲ್ಲೂ ಕೂಡ ತುಂಬಾ ಜನ ಸಂಜು ಸ್ಯಾಮ್ಸನ್ ಬಂದಿದ್ದು ಒಳ್ಳೇದಾಯ್ತು ಅಂತ ನೀವು ಓಟನ ಕೂಡ ಮಾಡಿ ತಿಳಿಸಿದ್ದೀರಾ. ಸೊ ಇದ್ರಲ್ಲೇ ಗೊತ್ತಾಗ್ತಾ ಇದೆ ಸಂಜು ಸ್ಯಾಮ್ಸನ್ ಮುಂದಿರೋದು ಫ್ಯಾನ್ಸಿಗೆ ತುಂಬಾ ಖುಷಿ ಕೂಡ ನೀಡಿದೆ. ಮತ್ತೆ ಈಗ T20 ವರ್ಲ್ಡ್ ಕಪ್ ಅಲ್ಲಿ ಅವರ ಇನ್ನಿಂಗ್ಸ್ ಅನ್ನ ಆಲ್ರೆಡಿ ನೋಡಿರೋದ್ರಿಂದ ಸೊ ಈ CSK ಅಂದ್ರೆ ಈ IPL ಸೀಸನ್ ಅಲ್ಲಿ ಕೂಡ ಅಷ್ಟೊಂದು ಒಂದು ಸಖತ್ತಾಗಿರೋ ಇನ್ನಿಂಗ್ಸ್ ಈ ಸಲ ಸಂಜು ಸ್ಯಾಮ್ಸನ್ ಇಂದ ನೋಡಕ್ಕೆ ಸಿಗ್ಬೋದು. ಇನ್ನೇನು ಆಲ್ ಸೆಟ್ ಕೂಡ ಆಗ್ಬಿಟ್ಟಿದೆ. CSK ಮ್ಯಾಚ್ ನೋಡಕ್ಕೆ ಫ್ಯಾನ್ಸ್ ಗಳು ರೆಡಿ ಕೂಡ ಇದ್ದಾರೆ. ಅದಾದ್ಮೇಲೆ
CSK ಗಿಂತ ಈ ಸಂಜು ಸ್ಯಾಮ್ಸನ್ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಫಸ್ಟ್ ಮ್ಯಾಚಲ್ಲಿ ಅಂತ ನೋಡೋಕ್ಕೆ ರೆಡಿ ಕೂಡ ಇದ್ದಾರೆ. ಸೊ ನಾನು ಕೂಡ ರೆಡಿ ಇದ್ದೀನಿ. T20 ವರ್ಲ್ಡ್ ಕಪ್ ನಂದು ಫಾರ್ಮ್ ಅನ್ನ ಮತ್ತೆ IPL ಕಂಟಿನ್ಯೂ ಕೂಡ ಮಾಡ್ತಾರ ನೋಡ್ಬೇಕು. ಮತ್ತೆ ಸಂಜು ಸ್ಯಾಮ್ಸನ್ ಈ ಸಲ ಟೀಮಿಗೆ ಎಂಟ್ರಿ ಕೊಡ್ತಾನೆ ಇನ್ನೊಂದೇನಾದ್ರು ಕಪ್ ಲೋಡಿಂಗ್ ಆಗುತ್ತಾ CSK ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.